ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಒಂದು ಮಹತ್ವದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದೆ. ಇದು ರಾಜಕಾರಣಿಯೊಬ್ಬರ ಕುಕೃತ್ಯ, ಅವರ ಸಂಬಂಧಿಕರ ಅವ್ಯವಹಾರ, ಅಲ್ಟಿಮೇಟ್ಲಿ ಒಂದು ಜೀವವನ್ನು ತೆಗೆದುಕೊಂಡ ಕತೆ. ಅಷ್ಟೇ ಅಲ್ಲ, ಇದು ಒಬ್ಬರ 4 ವರ್ಷಗಳ ಸತತ ಹೋರಾಟದ ಕತೆ. ಇದು ಶಿವಮೊಗ್ಗದ ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದು. ಆ ಆಸ್ಪತ್ರೆ ಯಾರದ್ದು ಅನ್ನೋದನ್ನ ನಂತರ ಹೇಳ್ತೀನಿ. ಅದು ಮತ್ತೆ ಅದರಲ್ಲಿ ಒಂದೇ ಒಂದು ಎಪಿಸೋಡ್ನಲ್ಲಿ ಇದು ಮುಗಿಯುವಂಥದ್ದು ಅಲ್ಲ. ಯಾಕೆಂದ್ರೆ 4 ವರ್ಷದ ಹೋರಾಟದ ಕತೆ ಇದೆ. ಅದರ ಜೊತೆಗೆ ಅಧಿಕಾರಿಗಳು, ಮಾಧ್ಯಮ ಎಲ್ಲ ಒಂದಾಗಿ ಒಂದು ಸಾವಿನ ದಾರುಣ ಕಥೆಯನ್ನ ಮುಚ್ಚಿ ಹಾಕುವ, ಸಮಾಧಿ ಮಾಡುವ ಸುದ್ದಿ ಏನಿದು. ಶಿವಮೊಗ್ಗದ ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ ಒಂದು ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯಲ್ಲಿ ಒಬ್ಬರು ವೈದ್ಯರಿದ್ದಾರೆ, TS ತೇಜಸ್ವಿ ಅಂತ. ಇವರು ರಾಜಕಾರಣಿಯೊಬ್ಬರಿಗೆ ಸಂಬಂಧಪಟ್ಟವರು. ಆಸ್ಪತ್ರೆ ಕೂಡ ರಾಜಕಾರಣಿಯೊಬ್ಬರಿಗೆ, ಪವರ್ಫುಲ್ ರಾಜಕಾರಣಿಯೊಬ್ಬರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಈ ಆಸ್ಪತ್ರೆಯಲ್ಲಿ ಈ ವೈದ್ಯರ ದೌರ್ಜನ್ಯ, ನಿರ್ಲಕ್ಷ್ಯ ಮತ್ತು ಸುಳ್ಳು ವರದಿಗಳ ದಾಖಲೆಗಳು, ಇದು ಎಲ್ಲವೂ ಇದೆ. ಆದ್ರೆ ಇದು ಸುದ್ದಿ ಆಗಲ್ಲ, ಕ್ರಮ ಕೈಗೊಳ್ಳಲ್ಲ. ಇದು ಮುಖ್ಯಮಂತ್ರಿಗಳವರೆಗೆ ಹೋಗುತ್ತೆ, ಆರೋಗ್ಯ ಸಚಿವರವರೆಗೆ ಹೋಗುತ್ತೆ. ಆದ್ರೆ ಆ ಪವರ್ಫುಲ್ ರಾಜಕಾರಣಿ ಏನಿದಾರಲ್ವಾ, ಆ ರಾಜಕಾರಣಿಯನ್ನು ಏನು ಮಾಡೋಕ್ಕಾಗಲ್ಲ. ಅವ್ರು ಎಲ್ಲವನ್ನ ತಮ್ಮ ನಿಯಂತ್ರಣಕ್ಕೆ ತಗೊಬಿಡ್ತಾರೆ. ಹೀಗಾಗಿ ಏನು ಜಿಲ್ಲಾ ಯಾರು DHO ಇರ್ತಾರೆ, ಅವರು ಕೂಡ ಈ ರಾಜಕಾರಣಿಯ ಪ್ರಭಾವಕ್ಕೆ ಒಳಗಾಗಿ ಸುಳ್ಳು ವರದಿಯನ್ನ ಕೊಟ್ಟರು ಅನ್ನುವ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಬಳಿ ಇವೆ. ಸೊ ಎಲ್ಲ ಕಡೆ, ಎಲ್ಲ ಮಾಧ್ಯಮದ ಬಾಗಿಲು ಬಡಿದು ಪತ್ರಿಕಾಗೋಷ್ಠಿಯನ್ನ ಕರೆಯೋಕೆ ಹೋಗ್ತಾರೆ. ಶಿವಮೊಗ್ಗದಲ್ಲಿ ಅವರು ಕರೆಯೋಕೆ ಹೋದ್ರೆ ಪತ್ರಿಕಾಗೋಷ್ಠಿಯನ್ನ ಅಲ್ಲಿಯ ಪ್ರೆಸ್ ಕ್ಲಬ್ ಇದೆಯಲ್ಲ, ಅವರು ಮೊದಲೇ ಇವರು ಇಂಥ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ಕರಿತಿದ್ದಾರೆ ಅಂತ ಹೇಳಿ ಆ ಸಂಬಂಧಪಟ್ಟ ರಾಜಕಾರಣಿಗೆ ತಿಳಿಸ್ತಾರೆ. ಯಾವ ವಿಷಯದ ಬಗ್ಗೆ ಪತ್ರಿಕಾಗೋಷ್ಠಿ ಕರೀತಾರೆ ಅಂತ ನಂತರ ಅವರಿಗೆ ಅಲ್ಲಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಅವಕಾಶ ಕೊಡಲ್ಲ. ಅವರು ಒಂದು ದಾಖಲೆಗಳ ಸಮೇತ ಒಂದು ಹೇಳಿಕೆಯನ್ನು ಸಿದ್ಧಪಡಿಸ್ತಾರೆ, ಎಲ್ಲ ಮಾಧ್ಯಮಗಳಿಗೆ ಕೊಡ್ತಾರೆ. ಆದ್ರೆ ಎಲ್ಲೂ ಕೂಡ ಅದು ಪ್ರಕಟ ಆಗಲ್ಲ, ಬಿಕಾಸ್ ಆಫ್ ದಟ್ ಪವರ್ಫುಲ್ ರಾಜಕಾರಣಿ. ಸೊ ಈ ಒಂದು ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ತಮ್ಮ ಶ್ರೀಮತಿಯವರನ್ನ ಅದಕ್ಕೆ ಸೇರಿಸ್ತಾರೆ. ಅವ್ರಿಗೆ ಕೊರೋನಾ ಆಗಿದೆ. ಅವ್ರಿಗಾಗಿರುವ ಕೊರೋನಾ ಯಾವ ರೀತಿಯದ್ದು, ಮೈಲ್ಡಾ, ಸಿವಿಯರಾ, ಯಾವ ರೀತಿ? ಸೊ ಅವ್ರು ಎಲ್ಲ ಕಡೆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅದು ಮೈಲ್ಡ್ ಅದ್ರ ಕೊರೋನಾ. ಅದಕ್ಕೆ ಯೂಸ್ವಲಿ ಇಂಥ ಮೈಲ್ಡ್ ಇದೇನಿರುತ್ತೆ, ಮೈಲ್ಡ್ ಅಟ್ಯಾಕ್ ಆದ್ರೆ ಯೂಸ್ವಲಿ ಏನ್ ಮಾಡ್ತಾರೆ ಹೇಳಿ, ಮನೆಯಲ್ಲಿ ಸಪ್ರೇಟ್ ಆಗಿ ಒಂದು ಕೊಠಡಿಯನ್ನು ಕೊಟ್ಟು ಅವರಲ್ಲಿ ಇರ್ತಾರೆ, ಅವ್ರಿಗೆ ಔಷಧ ಕೊಡ್ತಾರೆ, ಇನ್ನೊಂದು ಮಾಡ್ತಾರೆ ಅಲ್ವಾ. ಸೊ ನೀವು ಇಡೀ ಈ ಒಂದು ಕೊರೋನಾ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಕೊರೋನಾ ವೈರಸ್ ಏನಿದೆ ಅದರ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲೆ ಔಷಧಿ ಕೊಡ್ತಾ ಹೋಗ್ಬೇಕು ಅಲ್ವಾ. ಮೈಲ್ಡ್ ಇದ್ರೆ ಒಂದು ರೀತಿ, ಮಧ್ಯಮದಿದ್ರೆ ಒಂದು, ಸಿವಿಯರ್ ಆಗಿದ್ರೆ ಒಂದು. ಸೊ ಅದಕ್ಕೆ ವಿಧಾನಗಳು ಡಾಕ್ಟರಿಗೆ ಗೊತ್ತಿರ್ಬೇಕು, ಯಾವ್ದಕ್ಕೆ ಯಾವ್ದು ಕೊಡ್ಬೇಕು ಅಂತ. ನೀವು ಮೈಲ್ಡ್ ಆಗಿದ್ದವ್ರು ತಗೊಂಡೋಗ್ಬಿಟ್ಟು ICU ದುಡ್ಡಿಗಾಗಿ ಹಾಕ್ಬಿಟ್ಟು ಅವ್ರನ್ನ ICUದಲ್ಲಿ ಇದು ಮಾಡಿ ಬೇಡಾದ ಇಂಜೆಕ್ಷನ್ಗಳನ್ನೆಲ್ಲ ಕೊಟ್ಬಿಟ್ಟು ಅವ್ರನ್ನ ಶಿವಪಾದ ಸೇರಿಸಿದ ಕತೆ. ಸೊ ಏನಾಗತ್ತೆ ಇದು ಅಂತ, ಅದ್ರ ಜೊತೆಗೆ ಇವರು ತುಂಬಾ ಹೋರಾಟ ಮಾಡ್ತಾರೆ ಈ ವ್ಯಕ್ತಿ. ಅವ್ರ ಹೆಸರನ್ನೆಲ್ಲ ಹೇಳ್ತೀನಿ. ನಾನು ಹೇಳಿದ ಒಂದು ಇದು ಇಂಟ್ರೊಡಕ್ಟರಿ ಅಷ್ಟೇ, ದಾಖಲೆಗಳೆಲ್ಲವನ್ನು ಇಟ್ಕೊಂಡಿದ್ದೀನಿ. ನಾನು ಅಷ್ಟು ದಾಖಲೆಗಳನ್ನಿಟ್ಟು ಅದನ್ನ ಕ್ರಾಸ್ ಚೆಕ್ ಮಾಡಿಸಿದ್ದೀನಿ. ಯಾಕಂದ್ರೆ ನಾನು ವೈದ್ಯ ಅಲ್ಲ, ನನಗೆ ಗೊತ್ತಿಲ್ಲ ಅಲ್ವಾ. ಗೊತ್ತಿಲ್ಲದ ತಪ್ಪು ಮಾಹಿತಿಯನ್ನು ಯಾವತ್ತೂ ಕೊಡಬಾರದು ಅಂತ ನನ್ನ ನಂಬಿಕೆ. ಆದ್ದರಿಂದ ಇವರು ಕೊಟ್ಟಿರೋ ದಾಖಲೆಯನ್ನ ಅಧ್ಯಯನ ಮಾಡಿ ನನಗೆ ಬಂದಂತಹ ಸಂಶಯ ಏನಿದೆ ಆ ಸಂಶಯವನ್ನ ಕ್ಲಾರಿಫೈ ಮಾಡಿ ಇವತ್ತು ಅದನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅವರು ಏನ್ ಮಾಡಿದ್ದಾರೆ, ಒಂದು ಮೊದಲನೇದಾಗಿ ಫಸ್ಟ್ ಪಾಯಿಂಟ್, ಅವರಿಗೆ ಮೈಲ್ಡ್ ಆದ ಒಂದು ಕೊರೋನಾ ಇದ್ರೂ ಕೂಡ ಅವರನ್ನ ಏನ್ ಮಾಡ್ತಾರೆ, ಹಣದ ದುರುದ್ದೇಶದಿಂದ
ಅವ್ರ ಹತ್ರ ಸುಳ್ಳು ಹೇಳಿ ಆಸ್ಪತ್ರೆಗೆ ದಾಖಲಿಸ್ಕೊತಾರೆ. ಮೈಲ್ಡ್ ಇಂದ ಮನೆ ಕಳಿಸ್ಬೇಕು, ICU ಹಾಕೋತಾರೆ. ದೌರ್ಜನ್ಯ ಮತ್ತು ನಿರ್ಲಕ್ಷ್ಯದಿಂದ ಅವರು ನೀಡಿರುವ ಚಿಕಿತ್ಸೆ ಇದೆಯಲ್ಲ, ಆ ಚಿಕಿತ್ಸೆ ಸರಿಯಾದುದಲ್ಲ ಅನ್ನುವ ಆರೋಪ ಕೂಡ ಇದೆ. ಸೊ ಏನು ಅಂದಿನ ICMR ಗೈಡ್ಲೈನ್ಸ್ ಇದೆ, ಗೈಡ್ಲೈನ್ಸ್ ಪ್ರಕಾರ ನೀವು ಕೊಡಬೇಕು. ಆದರೆ ಈ ಗೈಡ್ಲೈನ್ಸು ಮತ್ತು ರಾಜ್ಯ ಸರ್ಕಾರದ ಪ್ರೋಟೋಕಾಲ್ಗಳೇನಿದೆ ಅದನ್ನು ಯಾವುದನ್ನು ಅವರು ಪಾಲನೆ ಮಾಡಲ್ಲ. ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಫಾಲೋ ಮಾಡಲ್ಲ, ICMR ಗೈಡ್ಲೈನ್ಸ್ ಫಾಲೋ ಮಾಡಲ್ಲ, ಏನೂ ಮಾಡಲ್ಲ. ಈ ಮೆಟ್ರೋ ಯೂನಿಟ್ ಹೆಲ್ತ್ ಕೇರ್ ಆಸ್ಪತ್ರೆ ಏನಿದೆ ಅದರ ಡಾಕ್ಟರ್ ಅವರ ಕೊಟ್ಟಿರುವ ದಾಖಲೆಗಳನ್ನ ಇನ್ನೊಂದನ್ನ ನೋಡ್ಬೋದು. ನ್ಯಾಯಾಲಯಕ್ಕೆ ಈ ಪ್ರಕರಣವನ್ನ ದಾಖಲೆ ಆಗುತ್ತೆ, ಆಯ್ತಾ, ತನಿಖೆಗೆ ಆದೇಶ ಆಗುತ್ತೆ ನ್ಯಾಯಾಲಯದಿಂದ. ಅದು ಯಾವಾಗ ಅಂದ್ರೆ 16/5/2025 ಜಯನಗರ ಪೊಲೀಸ್ ಠಾಣಾಧಿಕಾರಿಗಳು 16/6/2025 FIR ಅನ್ನ ದಾಖಲಿಸ್ತಾರೆ. ಆದ್ರೆ ಅಲ್ಲಿ ತನಿಖೆ ಮಾಡಬೇಕು ಅನ್ನೋದೇನು ತನಿಖೆನೇ ಮಾಡದೆ ನಿರ್ಲಕ್ಷ್ಯ ಮಾಡಲಾಗುತ್ತೆ, ಆಯ್ತಾ. ಇವರು ಯಾಕೆ ಅಂದ್ರೆ ಈ TS ತೇಜಸ್ವಿ ಅನ್ನೋದಿದ್ದಾರೆ, ಅವರು ಪ್ರಬಲ ರಾಜಕಾರಣಿಯೊಬ್ಬರ ಅಳಿಯ. ಪ್ರಬಲ ರಾಜಕಾರಣಿ ಅಂದ್ರೆ ಅವ್ರು ಪವರ್ಫುಲ್ ರಾಜಕಾರಣಿ. ರಾಜ್ಯದಲ್ಲಿ ಅವರು ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಎಲ್ಲಾ ಕೆಲಸವನ್ನ ಮಾಡಿದವರು, ನಿಯಂತ್ರಣದಲ್ಲಿ ಎಲ್ಲವನ್ನ ಇಟ್ಕೊಂಡ್ರು. ಸೊ ಹೀಗಾಗಿ ಇಡೀ ಪ್ರಕರಣ ಏನಾಗುತ್ತೆ, ಅದು ಹಳ್ಳ ಹಿಡಿಯೋದು ಅಂತ ನಮ್ಮಲ್ಲಿ ಹಳ್ಳ ಹಿಡಿಯೋದು ಗೊತ್ತಲ್ವ ನಿಮ್ಗೆ. ಅದು ಏನಾಗ್ಬೇಕು ಅಥವಾ ಅದು ತನಿಖೆ ಯಾವ ರೀತಿ ಆಗ್ಬೇಕು, ಆ ತನಿಖೆನೆ ಅದು ಆಗದಿಲ್ಲ. ಆದರೆ ಇವರು ಹೋರಾಟವನ್ನ ಅವರು ನಿಲ್ಲಿಸದೇ ಇಲ್ಲ, ಸತತವಾಗಿ ಹೋರಾಟ ಮಾಡ್ತಾರೆ. ಸೊ ನೋಡಿ, ಈ ಕೆಲವು ಪಾಯಿಂಟ್ಗಳಿವೆ ಏನೇನು ಆಗಿದೆ ಅನ್ನೋದು. ICMR ಮತ್ತು ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ಏನಿದೆ ಮತ್ತು ಸರ್ಕಾರದ ಆದೇಶಗಳೇನಿವೆ ಅದನ್ನ ಅವರು ಪಾಲನೆ ಮಾಡಿಲ್ಲ ಈ ಡಾಕ್ಟರ್ ಅನ್ನೋದು ಮೊದಲ ಆರೋಪ. ಸೊ ಅವ್ರು ಏನ್ ಮಾಡ್ತಾರೆ, 4/5/2021 4 ವರ್ಷ ಆಯ್ತಲ್ವಾ, ಅವತ್ತು ಸುಳ್ಳು ಹೇಳಿ ಅವ್ರನ್ನ ಅಡ್ಮಿಟ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಅವ್ರ ಮೇಲಿರುವ ಬಹುದೊಡ್ಡ ಆರೋಪ. ಸೊ ಅದರ ಜೊತೆಗೆ ನೋಡಿ, SpO2 ಏನಿದೆ ಅದು 96% ಇರುತ್ತೆ ಅವ್ರದ್ದು. SpO2 ಏನು 91% ಅಂತ ದಾಖಲಿಸ್ಕೊತಾರೆ. ಇರೋ 96% ಇರುತ್ತೆ, ಆದ್ರೆ ಅದು 91 ಅಂತ ದಾಖಲೆ ಮಾಡ್ಕೊತಾರೆ. ಯಾಕಂದ್ರೆ ನಿಮ್ಗೆ ಅವ್ರನ್ನ ಯಾಕೆ ICUಗೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಇವ್ರಿಗೊಂದು ಡಿಫೆನ್ಸ್ ಬೇಕಲ್ವಾ. ICUಗೆ ಹಾಕೋ ಕೇಸೇ ಅಲ್ಲ ಅದು, ಅವರು ಅದನ್ನ ಇದು ಮಾಡ್ತಾರೆ. ಅದಾದ್ಮೇಲೆ ಪ್ರತಿ ಸಲ ಅವ್ರಿಗೆ ಕೊಟ್ಟಂತ ಇಂಜೆಕ್ಷನ್ಗಳು ಮತ್ತೊಂದು ಅದ್ರ ಬಗ್ಗೆ ಕೂಡ ಹಲವು ರೀತಿಯ ದೂರುಗಳಿವೆ. ಬೇರೆ ಬೇರೆ ವೈದ್ಯರ ಪ್ರಕಾರ ಎಷ್ಟು ಡೋಸ್ ಯಾವ ಕೊಡ್ಬೇಕು, ನಿಲ್ಸ್ಬೇಕು ಅಂದ್ರೆ ನಿಲ್ಸಿಲ್ಲ ಡೋಸ್ಗಳನ್ನ ಕೊಟ್ಟಿದ್ದು. ಸೊ ಏನ್ ಮಾಡ್ತಾರೆ ಆ ವೈದ್ಯರು, ಅವರದೇ ಆಸ್ಪತ್ರೆ ನೆಲ ಅಂತಸ್ತಿರುತ್ತಲ್ಲ ಅಲ್ಲಿ CT ಸ್ಕ್ಯಾನ್ ಮಾಡಿಸಿ CT ಸ್ಕ್ಯಾನ್ ವರದಿಯನ್ನ ಅದು ಕೂಡ ಸುಳ್ಳು ಅಂತ. ತೀವ್ರವಾದ ಶ್ವಾಸಕೋಶದ ಸೋಂಕಿನ ತೀವ್ರತೆ 14-15% ಇದೆ ಅಂತ ಮಾಡ್ಕೋತಾರೆ. ಅದ್ರಲ್ಲಿ 14-15% ಇರಲ್ಲ, ಆಯ್ತಾ, ಅದು ಸೇರಿಸ್ಕೋತಾರೆ. ಈ CT ಸ್ಕ್ಯಾನ್ ವರದಿಯನ್ನ ಅವರ ಚಿಕಿತ್ಸೆಯ ಯಾವ ದಾಖಲೆಯಲ್ಲೂ ಕೂಡ ನಮೂದಿಸಲ್ಲ. ಅದು ಕೊನೆಗೆ ಆ ಪೇಷಂಟ್ ಹಸುನಿಗಿದ್ಮೇಲೆ ಆ ದಾಖಲೆಗಳನ್ನು ಕೊಡಿ ಅಂತಂದ್ರೆ ಅದಕ್ಕೂ ಬೇರೆ ಬೇರೆ ತರಲೆಗಳನ್ನ ಮಾಡ್ತಾರೆ. ಸೊ ಇದು ಇವರು ಸತತವಾಗಿ ಒಂದು ಹೋರಾಟ ಮಾಡ್ತಾರೆ ಆ ವ್ಯಕ್ತಿ. ಯಾಕಂದ್ರೆ ಅವ್ರ ಹೆಂಡತಿ ಕಣ್ರಿ, ಜೀವನದಲ್ಲಿ ಅವರ ಹೆಂಡತಿಯ ಸಾವು ಇದೆಯಲ್ಲ, ಆ ಸಾವು ಅವರಿಗೆ ಹಾಂಟ್ ಮಾಡ್ತಿರುತ್ತೆ. ಸೊ ಆದ್ರಿಂದ ಏನಾದ್ರೂ ಆಗ್ಲಿ ತನ್ನ ಹೆಂಡತಿಯ ಸಾವಿಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು 4 ವರ್ಷದಿಂದ ಹೋರಾಟ ಮಾಡ್ತಾರೆ. ವಿಧಾನಸೌಧ ಸುತ್ತಾರೆ, ಮುಖ್ಯಮಂತ್ರಿಗಳಿಂದ ಲೆಟರ್ ಹಾಕಿಸ್ತಾರೆ, ಆರೋಗ್ಯ ಸಚಿವರಿಂದ ಲೆಟರ್ ಹಾಕಿಸ್ತಾರೆ. ಆದರೆ ಫಲಿತಾಂಶ, ಯಾಕಂದ್ರೆ ಅಧಿಕಾರಿಗಳನ್ನೆಲ್ಲ ಬುಕ್ ಮಾಡಿರ್ತಾರೆ. ಒಂದಲ್ಲ 2-3 ಬಾರಿ ತನಿಖೆ ಕಮಿಟಿಗಳನ್ನು ನೇಮಿಸಲಾಗುತ್ತೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಗೆ ಹೋಗುತ್ತೆ. ಆದರೆ ಅವರನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದೇನಿದೆಯಲ್ಲ ಅದು ಈ ರಾಜಕಾರಣಿಗೆ ಗೊತ್ತಿರುತ್ತೆ ಅಂತ. ಯಾಕಂದ್ರೆ ಈ ರಾಜಕಾರಣಿಯ ಅಳಿಯ ಅವರು ದಟ್ ಇಡೀ ಶಿವಮೊಗ್ಗದ ಕಿಂಗ್ ಅವರು. ಅವ್ರಿಗೆ ಸಾವು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಅವ್ರಿಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾರ ಜೀವ ಹೋಗುತ್ತೆ ಬರುತ್ತೆ, ದುಡ್ಡು ಮಾಡೋದಷ್ಟು. ಸೊ ನೋಡಿ, ಅದು ಪ್ರತಿಯೊಂದರಲ್ಲೂ ಏನು ಗೊತ್ತಾ, ದಾಖಲೆಗಳು ಏನಿರುತ್ತೆ, ನೀವು ಆಸ್ಪತ್ರೆಗೆ ಸೇರಿಸಿದ್ದು ಕನ್ಸಲ್ಟೆಂಟ್ ಶೀಟ್ ಇದೆ, ಟ್ರೀಟ್ಮೆಂಟ್ ಶೀಟು ಅಲ್ಲ, ಅವರ್ಲಿ ಅಬ್ಸರ್ವೇಷನ್ ಶೀಟು, ಏನು ವೆಂಟಿಲೇಟರ್ ಶೀಟು, ಒಂದಕ್ಕೊಂದಕ್ಕೆ ಯಾವುದಕ್ಕೂ ಸಂಬಂಧನೇ ಇಲ್ಲ. ಇದು ಪ್ರತಿ ಈ ದಾಖಲೆಗಳಲ್ಲಿ ಒಂದಕ್ಕೊಂದಕ್ಕೆ ವ್ಯತ್ಯಾಸ ಇದೆ. ಇದರಲ್ಲಿ ಸತ್ಯದ ಯಾವ ದಾಖಲೆ ಯಾವುದು ಅಂತ ಗೊತ್ತೇ ಆಗೋದಿಲ್ಲ ಅಂತ. ಅದ್ರ ಜೊತೆಗೆ
ಏನ್ ಮಾಡ್ತಾರೆ ಅಂದ್ರೆ ಕನ್ಸಲ್ಟೆಂಟ್ ಶೀಟ್ ನಲ್ಲಿ ICU ವಾರ್ಡ್ ಅಂತ ದಾಖಲೆ ಮಾಡ್ತಾರೆ. ಆದ್ರೆ ಟ್ರೀಟ್ಮೆಂಟ್ ಶೀಟ್ ನಲ್ಲಿ KIW ವಾರ್ಡ್ ಅಂತ ದಾಖಲಿಸ್ತಾರೆ. KIW ವಾರ್ಡ್ ಗೊತ್ತಾಯ್ತಲ್ವ? ಇದು ಯಾಕೆ ಗೊತ್ತಾ ನಿಮ್ಗೆ? KIW ವಾರ್ಡ್ ಅಂತಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಈ ಕೊರೋನಾಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಟ್ರೀಟ್ಮೆಂಟ್ ಕೊಟ್ಟರೆ ದುಡ್ಡು ಕೊಡುತ್ತೆ ಗೌರ್ಮೆಂಟ್. ಆ ದುಡ್ಡು ಹೊಡೆಯುವುದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ KIW ವಾರ್ಡ್ ಅಂತ ದಾಖಲಿಸ್ತಾರೆ. ಸೊ ಇದ್ರ ಬಗ್ಗೆ ಪರಿಶೀಲಿಸಿ ವರದಿ ಕೊಡಬೇಕಾದವರು ಯಾರು? ಅವರನ್ನೇ ಅಧಿಕಾರಿಗಳನ್ನ ಅವರು ಖರೀದಿ ಮಾಡಿರ್ತಾರೆ ಅಂತ. ಸೊ ಅದ್ರ ಜೊತೆಗೆ ಇವರು ತನ್ನ ಹೆಂಡತಿಗೆ ಸಂಬಂಧಪಟ್ಟದ್ದು ದಾಖಲೆ ಕೊಡಿ ಅಂತಂದ್ರೆ ಇವನ್ ಬಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ, ಬಾಡಿ ತಗೊಂಡು ಹೋಗ್ಬೇಕಲ್ವಾ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂದ್ರೆ ಹೆಣದ ವ್ಯಾಪಾರ ಅಂತ. ಹೆಣದ ವ್ಯಾಪಾರ. ಸೊ ಇಷ್ಟು ಕೊಡಿ ದುಡ್ಡು ಅಂತ ಕೇಳ್ತಾರೆ. ಇವ್ರು ದುಡ್ಡು ಕೊಡ್ತೀನಪ್ಪ, ಎಲ್ಲ ಕೊಡ್ತೀನಿ, ದಾಖಲೆಗಳನ್ನು ತೋರಿಸಿ ಅಂತಂದ್ರೆ ನಾವು ಇವನ್ನು ಇದು ಹ್ಯಾಂಗ್ ನಡೀತಾ ಹೋಗುತ್ತೆ ಅಂತಂದ್ರೆ ನೋಡಿ, ಅವರು 4/5/2021 7/5/2021 ಆರಾಮಾಗಿ ಇರ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಮೈಲ್ಡ್ ಆಗಿ ಕೊರೋನಾ ಆಗಿರುತ್ತೆ ಆಯ್ತಾ. ಅವಾಗ ಅವ್ರಿಗೆ ಹೇಳ್ತಾರೆ ಏನ್ ತೊಂದರೆ ಇಲ್ಲ, ಮೈಲ್ಡ್ ಇದೆ ಅಲ್ವಾ, ನಮ್ಮ ಮನೆಗೆ ಹೋಗಿ ಇದು ಮಾಡ್ತೀವಿ ಅಂತಾರೆ. ಹೌದು, ನೋ ಮನೆಗೆ ಹೋಗಕ್ಕಾಗಲ್ಲ. ಈ ಆಸ್ಪತ್ರೆಗಳದ್ದು ಏನ್ ಗೊತ್ತಾ ನಿಮ್ಗೆ, ಒಂದ್ಸಲ ತಗೊಂಡು ಹೋಗ್ಬಿಟ್ಟು ICUಗೆ ಹಾಕ್ಬಿಡ್ತಾರೆ ಅಂತ. ಅಲ್ಲಿ ಬೇರೆಯವ್ರು ನೋಡಂಗಿಲ್ಲ, ಅಲ್ಲಿ ಊಟ ಏನಿದೆ ಹೇಗೆ ಅಂತ ಗೊತ್ತಿರಲ್ಲ. ಸೊ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಹಾಕ್ಬಿಟ್ಟು ಬಿಡುಗಡೆ ಮಾಡಿ ದಿನಕ್ಕೆ ಶಿವಮೊಗ್ಗದಲ್ಲಿ ಪರ್ ಡೇ 25,000 ಬರೇ ಇದು ICU ಇದು ಉಳಿದ ಔಷಧಗಳೆಲ್ಲ. ಅಂದ್ರೆ ಒಂದು ಸುಲಿಗೆ ಅಂತ, ಒಂದು ದಂಧೆ ಅಂತ. ಇದರಲ್ಲಿ ಈ ಪ್ರಖ್ಯಾತ ರಾಜಕಾರಣಿ ಏನಿದಾರಲ್ವಾ ಅವರ ಕುಟುಂಬ ಇನ್ವಾಲ್ವ್ ಆಗಿದ್ದು, ಅವರ ಅಳಿಯ ಇನ್ವಾಲ್ವ್ ಆಗಿದ್ದು ಅಂತ. ಸೊ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಪ್ರತಿ ಸಲ ಏನ್ ಮಾಡ್ತಾರೆ, ಒಳಗಡೆ ICUದಲ್ಲಿ ಇಟ್ಕೊಬಿಟ್ಟು ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಡ್ತಾ ಹೋಗ್ತಾರೆ. ಆ ಇಂಜೆಕ್ಷನ್ ಕೊಡ್ತಾ ಇರೋ ಇಂಜೆಕ್ಷನ್ ಬಗ್ಗೆ ಇವರು ಹೋಗಿ ಬೇರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಾರೆ. ಯಾಕ್ರಿ ಆ ಇಂಜೆಕ್ಷನ್ ಕೊಡ್ತಿದ್ದಾರೆ, ಏನ್ ತಲೆ ಕೆಟ್ಟಿದೆ ಡಾಕ್ಟರ್ಸಿಗೆ, ಅವರಿಗೆ ಇದು ಕುಡ್ದು ನಿಲ್ಸಕ್ ಹೇಳ್ರಿ ಅಂತ. ಇವ್ರು ಓಡ್ ಬಂದ್ಬಿಟ್ಟು ಸೊ ನಮಗ್ ಬೇರೆಯವ್ರು ಕೇಳಿದೀನಿ ಸರ್, ಇಂಜೆಕ್ಷನ್ ಕೊಡಬಾರ್ದಂತೆ, ಪ್ರಾಬ್ಲಮ್ ಆಗುತ್ತಂತೆ. ಅಂದ್ರೆ ನೀವು ಡಾಕ್ಟರ್, ನಾ ಡಾಕ್ಟರ್ ರೀ, ನಾ ಕೊಡ್ತೀನಿ ರೀ ಅಂತ ಹೇಳಿ ಹೀಗೆ ಕೊಟ್ಬಿಟ್ಟು ಮುಗಿಸ್ಬಿಟ್ಟಿದ್ದಾರೆ. ಇಡೀ ಈ ಕಥೆಯನ್ನ ತಮ್ಮ ಮುಂದೆ ಇಡ್ತೀನಿ. ಇದು ಇಂಟ್ರೊಡಕ್ಟರಿ. ಅವ್ರು ಯಾರು, ಏನು, ಆ ವ್ಯಕ್ತಿ ಯಾರು, ಅವ್ರ ಎಲ್ಲ ದಾಖಲೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಒಂದು ಸಾವು ಅಲ್ವಾ, ನಮಗೆ ಆಪ್ತರ ಅದನ್ನ ಕಳೆದುಕೊಂಡು ನೋವಿರುತ್ತಲ್ಲ, ಅದು ಕಳೆದುಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ ಕಣ್ರಿ. ಈ ರಾಜಕಾರಣಿಗಳಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ. ಅದೇ ನಾ ಇನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ ಆಸ್ಪತ್ರೆ, ಈ ಆಸ್ಪತ್ರೆಯ ವೈದ್ಯ TS ತೇಜಸ್ವಿ. ಇವರು ಯಾರು ಗೊತ್ತಾ, ರಾಜ್ಯದ ಹಿರಿಯ ರಾಜಕಾರಣಿ KS ಈಶ್ವರಪ್ಪ ಅವರ ಅಳಿಯ. ಸೊ ಈ ಕತೆ, ಮುಂದಿನ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇದೊಂದು ಅಮಾನವೀಯವಾದ ನಡವಳಿಕೆ, ಒಂದು ಜೀವವನ್ನು ತೆಗೆದುಕೊಂಡ ಕತೆ. ಅಲ್ಲಿವರೆಗೆ, ಮುಂದಿನ ಸಂಚಿಕೆವರೆಗೆ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ TV. ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಬೆಂಬಲಿಸಿ. ನಮಸ್ಕಾರ.